ನಮಸ್ಕಾರ ಸ್ನೇಹಿತರೆ, ನಾಳೆ ಡಿಸೆಂಬರ್ 12 ಗುರುವಾರ. ನಾಳೆಯಿಂದ ಮುಂದಿನ 66 ವರ್ಷ ಈ 7 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನುವಾಗ್ಲಿದ್ದು, ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ನೀವು ನಡೆದದ್ದೇ ದಾರಿ, ಸೋಲೆ ಇರೋದಿಲ್ಲ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಕೊಟ್ಟು ಇವರಿಗೆ ಸಾಕಷ್ಟು ಲಾಭದ ಸೂಚನೆಗಳು ಕಾಣ್ತಾ ಇದ್ದು, ಮಣ್ಣು ಕೂಡ ಹೊನ್ನಾಗುವ ಕಾಲ ಶುರುವಾಗಿದೆ. ಅದೃಷ್ಟದ ಬೆಂಬಲದಿಂದ ರಾಜ್ಯೋಗ ಅನ್ನೋದು ಬೆನ್ನಟ್ಟಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಅದೃಷ್ಟದ ಭಾಗ್ಯ ಸಿಗ್ತಾ ಇದೆ. ಸುವರ್ಣ ಸಮಯ ಆರಂಭವಾಗಿತ್ತು. ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸನ್ನ ಕಾಣ್ತಾರೆ. ಸಮೃದ್ಧಿ ಮತ್ತು ಅದೃಷ್ಟವನ್ನೇ ಇವರು ಪಡ್ಕೊಂಡು ಜೀವನ ಪೂರ್ತಿ ಅಪಾರ ಯಶಸ್ಸು ಪ್ರಾರಂಭವಾಗುವ ದಿನಗಳು ಸನಿಹತವಾಗ್ತಿದೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ರಾಜ ವೈಭೋಗದ ಜೀವನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರ ಜೀವನದಲ್ಲಿ ಅದೃಷ್ಟದ ದಿನಗಳ ಆಗಮನವಾಗ್ತಾ ಇದ್ದು, ಅದೃಷ್ಟದ ಬಾಗಿಲು ತೆರಿತಾ ಇದೆ. ಇನ್ನು ಈ ರಾಶಿಯವರು ಎಲ್ಲಾ ಕೆಲಸಗಳಲ್ಲೂ ಕೂಡ ಕೈ ಹಾಕ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಾರಿ ಯಶಸ್ಸನ್ನ ಕಾಣ್ತಾರೆ. ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದ ಲಾಭ ಹಾಗೂ ಹಣದ ಸುರಿಮಳೆಯೇ ಸುರಿಯುತ್ತೆ. ರಾಶಿ ಧನು ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿ, ಕುಂಭ ರಾಶಿ, ಕನ್ಯಾ ರಾಶಿ, ಕೊನೆಯದಾಗಿ ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.